मुदगा आंबेडकर गल्ली ब्रह्मदेव मंदिर समोर भव्य असा लाईट पोल उभारण्यात आला आणि आश्चर्याची गोष्ट म्हणजे हल्लीच ब्रह्मदेवाची पूजा आणि जत्रा झाली आणि त्याच दिवशी ह्या खांबाचे जोरदार उद्घाटन करण्यात आले। हा प्रकार पाहून ग्रामस्थांमध्ये आश्चर्य आणि संताप व्यक्त केला जात आहे। मुदगा ग्रामपंचायतीच्या या अजब कारभारामुळे अनेक प्रश्न निर्माण होत आहेत। इतकी घाई का आणि हा खांब उभारण्यामागे नक्की उद्देश काय? ग्रामस्थांना कोणत्याही पूर्वसूचना न देता हा काम पार पडल्याने नाराजी व्यक्त होत आहे। ನನ್ನ ಹೆಸರು ರವಿಶಂಕರ್ ಶಿಂಗೆ, ಅಂಬೇಡ್ಕರ್ ಗಲ್ಲಿ ಮುದ್ಗಾ ಗ್ರಾಮದ ಅಂಬೇಡ್ಕರ್ ಗಲ್ಲಿಯಲ್ಲಿ ಲೈಟ್ ಕಂಬ ಕುಣಿಸ್ಯಾರ। ಆ ಲೈಟ್ ಕಂಬ ತಳಗಿನ ಪಿಲ್ಲರ್ ಗಟ್ಟಿಲ್ಲ ಅಂತದ್ರೊಳಗೆ ಇಲ್ಲಿ ನೋಡ್ರಿ ರೋಡೆಲ್ಲ ಕಾಣಿಸತ್ತಾವ, ಅದೆಲ್ಲ ರೋಡೆಲ್ಲ ಕಾಣಿಸತ್ತಾವು। ನಾನು ಪಂಚಾಯತ್ಗೆ ಹೋಗಿ ಹೇಳಿದ್ರೆ ಇದ್ರ ಮೇಲೆ ಗೆಲುವು ಮಾಡ್ತಾನೆ ಅಂತಾರೆ। ಇದ್ರ ಮೇಲೆ ಗೆಲುವು ಮಾಡಿದ್ರೆ ಅದು ಗಟ್ಟಿ ಕುಂಡ್ರಂಗಿಲ್ಲ। ಇಲ್ಲಿ ಹಿರಿಯರು ಸಣ್ಣ ಮಕ್ಕಳು ಹೆಣ್ಮಕ್ಳು ಊರನ್ನೋರು ಎಲ್ಲ ಓಡಾಡ್ತಿರ್ತಾರೆ। ತಪ್ಪಿ ಕಂಬ ಏನ್ರಿ ಅವ್ರ ತಲೆ ಮೇಲೆ ಅದು ಬಿದ್ದರೆ ಅದಕ್ಕೆ ನೇರ ಜವಾಬ್ದಾರಿ ಗ್ರಾಮ ಪಂಚಾಯತ್ರು ಆಗ್ತಾರೆ। ಅದಕ್ಕೆ ಅದನ್ನು ಇನ್ನೂ ಈಗ ಅದಕ್ಕೆ ಟೈಮ್ ಐತಿ, ಅದನ್ನೆಲ್ಲ ಪೂರಾ ಹೊಡೆದು ಕರೆಕ್ಟಾಗಿ ಅದನ್ನು ಬೇಸ್ಮೆಂಟ್ ಇದು ಮಾಡಿ ಗಟ್ಟಿಮುಟ್ಟು ಮಾಡಿಕೊಡ್ಬೇಕಂತ ಪಂಚಾಯತ್ ಕಡೆ ಕೇಳ್ಕೊತೀವಿ। ಇನ್ನು ಅಧ್ಯಕ್ಷ ಅವ್ರಿಗೆ ಹೇಳಿರಿ, ಉಪಾಧ್ಯಕ್ಷ ಅಧ್ಯಕ್ಷ ಅವ್ರಿಗೆ ಏನು ಹೇಳಿರಿ ಉಪಾಧ್ಯಕ್ಷ ಹೋಗಿನಿ ಅವ್ರಂತಾರ ಇದ್ರ ಮೇಲೆ ಗೆಲುವು ಮಾಡೋಣ ಅಂತಾರೆ। ನಾ ಅಂತೀವಿ ಗೆಲುವು ಬೇಡ, ಮಾಡಿದ್ರೆ ತಳಾಂತರ ಗಟ್ಟಿ ಮಾಡಿಕೊಡ್ರಿ ಅಂತ ನಾವು ಅದೇ ಈಗ ನೋಡೋದು ಏನಾಗ್ತಿದ್ವಿ। ಮತ್ತು ಈಗೇನು ಮಂಗಳವಾರ ದಿನ ಓಪನಿಂಗ್ ಮಾಡೋರಂತ, ಆ ಓಪನಿಂಗ್ ಏನು ಮಾಡ ಎಲ್ಲ ಕರೆಕ್ಟ್ ಎಲ್ಲ ಮಾಡಿಕೊಟ್ರೆ ಕಮ್ಮಿ ಒಂದು 1000 ಮಂದಿ ಕುಡಿಯವ್ರ ಇಲ್ಲಿ ಜಾತ್ರೆಗೆ ಮಂಗಳವಾರ ದಿನ ಜಾತ್ರೆ 1000 ಮಂದಿ ಕೊಡೋರು। ಹೆಚ್ಚು ಕಡಿಮೆ ಅದ್ರ ಏನು ಮಾಡೋರು ಈಗ ನಟ್ ಬೋಲ್ಟ್ ಮೇಲೆ ಆ್ಯಕ್ಚುಲಿ 1-2 ಇಂಚ್ ಮೇಲೆ ಬರಬೇಕು ನಟ್ ಬೋಲ್ಟ್, ಇದು ಎಲ್ಲ ಇಂಚಿಲ್ಲ। पी डी ओ अनंत अध्यक्ष ಎಲ್ಲರಿಗೂ ಇನ್ಫಾರ್ಮ್ ಮಾಡಿದ್ವಿ, ಇನ್ನು ಅವ್ರು ಏನು ಕ್ರಮ ಕೈಗೊಳ್ತಾರೆ ನೋಡ್ತೀವಿ। हा निर्णय अचानक का घेतला गेला आणि त्यामागे कोणाचा स्वार्थ आहे? मुदगा ग्राम पंचायतीच्या या निर्णयावर प्रशासन काय स्पष्टीकरण देणार आहे आणि हा पोल उभारण्यामागे खरे कारण काय याचा शोध घेणे गरजेचे आहे। ब्युरो रिपोर्ट, वॉइस ऑफ वेणुग्राम, बेळगाव।